ಬೆಟ್ಟದ ಹಸುವಿನ ಪೂರ್ಣಿಮದ ಈ ಪುರಾಣದಲ್ಲಿ ನಾವು ಸೇರಿರುವಾಗ ಈ ಸಂದರ್ಭದಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ದೇವರು ನಮಗೆ ಕರೆದಿದ್ದಾರೆ. ಈ ನವೀನದ ಸಿದ್ಧತೆಯನ್ನು ಮಾಡುವಾಗ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಧನಾಸಕ್ತರಾಗಿ ದೇವರನ್ನು ಪ್ರಕಟಿಸೋಣ. ಈ ಧ್ವಜದೊಂದಿಗೆ ನಮ್ಮ ಸಜ್ಜನಗಳು ದೇವರ ಕಡೆಗೆ ಇಳಿದು ಹೋಗಿ ಎಂದು ನಾವು ಪ್ರಾರ್ಥಿಸೋಣ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಬೆಟ್ಟದ ಹಸುವಿನ ಮಹಾಸಂತ ಅಂತೋನಿಯವರ ಕಾಲಗಿರಿಯುವುದು ದೇವರು ನಮಗೆ ನೀಡುವ ಶ್ರೇಷ್ಠವಾಗಿದೆ. ಆದ್ದರಿಂದ ಈ ಪ್ರಕಾರದ ಸಂದರ್ಭದಲ್ಲಿ ದೇವರನ್ನ ಸ್ತುತಿಸುತ್ತ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕತೆಗೆ ಪ್ರೇರಣೆಯಾಗಲು ನಾವು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬೆಟ್ಟದ ಹಸುವಿನ ಸಂತ ಅಂತೋನಿಯವರ ಕೀರ್ತಿಪರಾಗಿಯಾಗಿ ಈ ಧ್ವಜವನ್ನು ನಮ್ಮ ಧಾರ್ಮಿಕ ಪಥದ ಸಂಗೀತವಾಗಿ ಆರಾಧಿಸುತ್ತಾ ಎಲ್ಲ ಕ್ರೈಸ್ತರಿಗೂ ಈ ಸಂತರ ಪ್ರಾರ್ಥನೆ ಮತ್ತು ವಿಶ್ವಾಸದ ಬದುಕು ಆದರ್ಶವಾಗಬೇಕು. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ಈ ನವದಿನಗಳ ಭಕ್ತಿಪೂರ್ವಕ ಪೂಜಾವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಬದುಕಿಗೆ ಬೇಕಾದ ಶುದ್ಧಿ ಮತ್ತು ಆತ್ಮಿಕ ಶಕ್ತಿಯನ್ನು ಪಡೆಯುವಂತೆ ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಹಬ್ಬದಲ್ಲಿ ಇಲ್ಲಿಗೆ ಬರುವ ನಮ್ಮ ಸುತ್ತಮುತ್ತಲ ಕ್ರೈಸ್ತರು ನಮ್ಮ ವರ್ಷದಲ್ಲಿ ಭಕ್ತಿ ಜೀವನದಲ್ಲಿ ನಾವು ಆಕರ್ಷಕವಾಗಿ ಬೆಟ್ಟದ ಹಸುವಿನ ಸಂತೋಷಗಳ ಮೂಲಕ ದೇವರ ಸನ್ನಿಧಿ ಬಂದು ಹೇರಳವಾದ ಆಶೀರ್ವಾದಗಳನ್ನು ಪಡೆಯುವಂತೆ ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತತೆಯೇ ಸಂತ ಅಂತೋನಿಯವರು ನಿಮ್ಮ ದಿವ್ಯನಾಮದ ತ್ಯಾಗದ ಯಾತನೆ ಹಾಗೂ ನರಕದ ಪ್ರೇರಿತರಾಗಿ ಸಾತ್ವಿಕ ಜೀವನವನ್ನು ನಡೆಸಿದರು. ಸಂತ ಅಂತೋನಿಯವರ ಹೆಸರಿನಲ್ಲಿ ನಾವು ಆರೋಹಣ ಮಾಡಿರುವ ಈ ಧ್ವಜ ನಮ್ಮೆಲ್ಲರನ್ನ ಪುಸ್ತಕಗಳಿಗೆ ತಿಳಿಸುತ್ತಿದೆ. ಆಗಲಿ ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಅಂತೋನಿಯವರ ಹೆಸರಿನಲ್ಲಿ ನೇಮಿಸಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ
ಪುಣ್ಯಕ್ಷೇತ್ರಕ್ಕೆ ತಾವೆಲ್ಲರೂ ಇಲ್ಲಿ ಬಂದವರು ಸಂತರ ಮಹಿಮೆಯನ್ನು ಸಂತರ ಗೌರವಾತ್ಮಕವಾಗಿ ಈ ವಾರ್ಷಿಕ ಮಹೋತ್ಸವವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ತ್ಯಾಗ ಭಕ್ತಿ ವಿಶ್ವಾಸವನ್ನು ಮೆಚ್ಚಿ ಖಂಡಿತವಾಗಲೂ ನಮ್ಮ ಪರಿವಾರ ಸಂತೋಣಿಯವರನ್ನು ಹಾಸ್ಯ ಆಶೀರ್ವಿಸಲೆಂದು ನಾವಿಲ್ಲಿ ಪ್ರಾರ್ಥನೆ ಬಂದಿದ್ದೇವೆ. ಈ ವರ್ಷ ನಮಗೆ ಒಂದು ದೊಡ್ಡ ಕೊಡುಗೆ ಸಿಕ್ಕಿದೆ. ಪ್ರಾರಂಭದಲ್ಲೇ ನಾನು ಮಾತನ್ನು ಹೇಳಿದೆ, ಸಂತ ಅಂತೋಣಿಯವರು ವಯಸ್ಸಿನಲ್ಲಿ ಯಾವ ಗುರುಗಳ ಮುಖೇನ ಯಾರ ಮುಖಾಂತರ ಯಾವುದನ್ನು ಮಾಡಬೇಕೆಂಬುದು ಅವರಿಗೆ ತಿಳಿದಿದೆ. ಇಲ್ಲಿಯವರೆಗೂ ನಾವು ಗಮನಿಸಿ ನೋಡಿದ ಹಾಗೆ ಅನೇಕ ಅಭಿವೃದ್ಧಿಯನ್ನ ಈ ಸ್ಥಳ ಪಡೆದುಕೊಂಡಿದೆ. ಅನೇಕ ದಾನಿಗಳು ದೊಡ್ಡ ದೊಡ್ಡ ತ್ಯಾಗ ಮಾಡಿ ಈ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಕೂಡ ಸಂತ ಅಂತೋಣಿಯವರ ವಾರ್ಷಿಕೋತ್ಸವದ ಪ್ರಯುಕ್ತ ನಾವೇನು ದಿನಗಳನ್ನು ಮಾಡಲು ಸಾಧ್ಯವಿಲ್ಲ. ಪವಿತ್ರವಾರ ಬರುವುದರಿಂದ ನಾವೇನು ದಿನ ಮಾಡಲು ಸಾಧ್ಯವಿಲ್ಲ. ಧರ್ಮದೀಕ್ಷರು ಹೇಳುತ್ತಿದ್ದರು, ಇದು ನಾವೇನು ದಿನ ನೆನೆಸಿಕೊಳ್ಳುವುದಿಲ್ಲ, ಪೂರ್ವ ಸಿದ್ಧತೆಯ ದಿನವಾಗಿರುತ್ತದೆ. ಇಂದು ಈ ಧ್ವಜಾರೋಹಣ ಪೂರ್ವ ಸಿದ್ಧತೆಯ ಗೌರವಾನ್ವಿತವಾಗಿ ಆರಿಸಲ್ಪಟ್ಟ ಧ್ವಜವಾಗಿರುತ್ತೆ. ಬಹುಶಃ ಇದು ಕೊನೆಯ ಧ್ವಜಾರೋಹಣ ಕಾರ್ಯಕ್ರಮ. ನಮ್ಮ ಧರ್ಮಕ್ಕೆ ನಮ್ಮ ಸಹೋದರ ಬಾಲರಾಜ್ ಬೇಗೂರು ಇವರ ಒಂದು ತ್ಯಾಗ ಪ್ರೀತಿಯಿಂದ ಬಹಳ ದೊಡ್ಡದಾದಂತಹ ಧ್ವಜಸ್ತಂಭವನ್ನು ನಮಗೆ ಕಟ್ಟಿಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸಂತ ಅಂತೋಣಿಯವರ ಮಹತ್ವದ ಪೀಠ ಎಂಬ ನಾಮದಡಿಯಲ್ಲಿ ಒಂದು ಸುಂದರವಾದ ಪೀಠವನ್ನು ಕೂಡ ನಮ್ಮ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಅದನ್ನು ನಿರ್ಮಿಸಲಾಗಿದೆ. ನಾಳೆ ಧರ್ಮದೀಕ್ಷರು ಆ ಧ್ವಜಸ್ತಂಭವನ್ನು ಮತ್ತು ನೂತನ ಸ್ವರೂಪವನ್ನು ಆಶೀರ್ವದಿಸಿ ಉದ್ಘಾಟಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಧ್ವಜಸ್ತಂಭದ ವೈದ್ಯಕರ ಆಶೀರ್ವಾದ ಕಾರ್ಯಕ್ರಮ ಇರುವುದು. ಇಂದು ಇಲ್ಲಿಯವರೆಗೂ ಈ ಸ್ಥಳದಲ್ಲಿ ನಾವು ಸಂತರನ್ನು ಗೌರವಿಸಿದ್ದಕ್ಕಾಗಿ ಅವರನ್ನು ಈ ಸ್ಥಳದಲ್ಲಿ ನಾವು ವಂದಿಸಿ ನಮಿಸುತ್ತಾ ಅವರ ಹೊರಗಳಿಗೆ ಪಾತ್ರರಾಗಿದ್ದೇವೆ. ಆದ್ದರಿಂದ ಈ ಸ್ಥಳವನ್ನು ಸಂತರು ಆಶೀರ್ವದಿಸಿದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಈ ಸ್ಥಳ ಪವಿತ್ರೀಕರಿಸಲ್ಪಡಲಿ, ಅಭಿವೃದ್ಧಿಯನ್ನು ಹೊಂದಲಿ, ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ಅನೇಕ ವರಗಳನ್ನು ಪಡೆದುಕೊಳ್ಳಲಿ ಎಂದು ಬಯಸುತ್ತಾ ಇಂದಿನ ಈ ದಿವ್ಯ ಕಾರ್ಯಕ್ರಮಕ್ಕೆ ಅತಿವಂದ್ಯ ಸ್ವಾಮಿ ದೀಪಕ್ ಜೋಸೆಫ್ರವರನ್ನು ನಾವು ಕೇಳಿಕೊಂಡ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಬಂದಿದ್ದಾರೆ. ಮತ್ತು ಇವರ ಜೊತೆಯಲ್ಲಿ ಅನೇಕ ಗುರುಗಳು ಕೂಡ ನಮ್ಮ ಬ್ರದರ್ಸ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೂ ನೀವೆಲ್ಲರೂ ಆಗಮಿಸಿದ್ದು ಬಹಳ ಸಂತೋಷ. ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವ ನಿಮಗೆಲ್ಲರಿಗೂ ನನ್ನ ಮತ್ತು ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿಯೂ ನಿಮ್ಮ ಪರವಾಗಿ ಗುರುಗಳನ್ನು ಕೈ ಚಪ್ರ ತಟ್ಟಿ ಸ್ವಾಗತಿಸುತ್ತೇನೆ. ಈ ಪವಿತ್ರ ಕಾರ್ಯಕ್ರಮದ ನಿರ್ಮಿಸಲ್ಪಡಬೇಕಾಗಿ ಅವರನ್ನು ವಿನಂತಿಸುತ್ತೇನೆ. ಇದಾದ ನಂತರ ಎಲ್ಲ ಭಕ್ತಾದಿಗಳು ಹೇಗೆ ಪ್ರತಿ ತಿಂಗಳ ಮೊದಲನೇ ಮಂಗಳವಾರ ಪವಾಡ ಪುರುಷ ಕೋಣಿಗಳ